ನಮಸ್ಕಾರ ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಏಪ್ರಿಲ್ 1ನೇ ತಾರೀಕು. ಸೊ ಏಪ್ರಿಲಿಂದ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿರಬೇಕು, ಜಾಸ್ತಿ ವ್ಲಾಗ್ಸ್ ಅಥವಾ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ನಿಮ್ಗಳ ಜೊತೆ ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆ ನಮ್ಮಮ್ಮ ನಮ್ಮ ಮನೇಲಿ ಪಲಾವ್ ಮಾಡಿದ್ರು. ಸೊ ಪಲಾವ್ ತಿನ್ಕೊಂಡು ನಾನು ಇಲ್ಲಿ ಬಟ್ಟೆನ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಬಟ್ಟೆನ ಯಾಕೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ನಾನು ರೀಸೆಂಟಾಗಿ ಒಂದು ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅವ್ರು ನೋಡಿರ್ತಾರೆ. ತುಂಬ ಚೆನ್ನಾಗಿ ಕೇಳಿದರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಾ ಅಂತ. ಹೌದು, ನಾನು ಆ್ಯಕ್ಚುಲಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಸದ್ಯ ಸ್ಲ್ಯಾಬ್ ತನಕ ಆಗಿದೆ. ಸೊ ನಮ್ಮ ಹತ್ರ ಏನೋ ದುಡ್ಡು ಇಟ್ಕೊಂಡು ನಾವು ಕಟ್ತಾ ಇಲ್ಲ, ಎಲ್ಲ ಲೋನಲ್ಲೇ ಕಟ್ತಾ ಇರೋದು. ಈಗ ಸ್ಲ್ಯಾಬ್ ತನಕ ಆಯಿತು, ಬಟ್ ಇದಾದಮೇಲೆ ಜಾಸ್ತಿ ಖರ್ಚು ಬರುತ್ತೆ. ಸ್ಲ್ಯಾಬ್ ತನಕ ಅಷ್ಟೊಂದು ಬರೋದಿಲ್ಲ. ಸೊ ನಾವು ಸ್ಲ್ಯಾಬ್ ಇದ್ದಿದ್ದ ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇದೇ ನೋಡ್ತಾ ಇರ್ಬೋದು. ಬೆಳಗ್ಗೆ ನಾವು ಚಿತ್ರಾನ್ನ ಮಾಡಿಕೊಂಡು ಹೋಗಿದ್ವಿ ಅಲ್ಲಿ ನಮ್ಮದು ಮನೆ ಹತ್ರ. ನಾವು ಮನೆ ಕಟ್ತಾ ಇರೋದು ಹಳ್ಳಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ, ಇಲ್ಲಿ ತನಕ ಆಗಿದೆ. ಈಗ ಸ್ಲ್ಯಾಬ್ ಇತ್ತು ಅವತ್ತು. ಸ್ಲ್ಯಾಬ್ ಇದ್ದಿದ್ದು ಮಾರ್ಚ್ 29ನೇ ತಾರೀಕು ಭಾನುವಾರ ಇತ್ತು. ಸೊ ಬೆಳಗ್ಗೆ ತಿಂಡಿ ತೊಗೊಂಡು ಹೋಗಿ ಕೊಟ್ಟು, ಹಾಗೆ ತಿಂಡಿಯಲ್ಲೆಲ್ಲರಿಗೂ ಬಡಿಸಿ ಅದಾದಮೇಲೆ ಎಲ್ಲ ಪೂಜೆ ಮಾಡಿದ್ವಿ. ಮಷೀನಿಂದ ಪೂಜೆ ಮಾಡಿ ಮತ್ತೆ ಮನೆಗೆ ಬಂದು ಊಟ ತೊಗೊಂಡು ಹೋದ್ವಿ. ನೋಡ್ತಾ ಇರ್ಬೋದು ವೆದರೆಲ್ಲ ಈ ಥರ ಇದೆ. ಅಂದರೆ ಒಂಥರ ಫುಲ್ ಸುತ್ತ ಒಂದು ತೋಟ, ಮಧ್ಯದಲ್ಲಿ ಮನೆ ಇರೋದು, ಒಂಥರ ತೋಟದ ಮನೆ. ಹಾಗೆ ಇದು ತುಂಬಾ ಲಕ್ಸುರಿಯಸ್ ಮನೆ ಏನಲ್ಲ, ಅಂದರೆ ತುಂಬಾ ಫ್ಯಾನ್ಸಿಯಾಗಿ ಆ ಥರ ಎಲ್ಲ ಕಟ್ತಾ ಇಲ್ಲ. ಸಿಂಪಲ್ಲಾಗಿ ನಮಗೆ ಹೇಗೆ ಬೇಕು, ನಮ್ಮದು ಬಜೆಟ್ ಎಷ್ಟಿದೆ ಅಷ್ಟರಲ್ಲೇ ಕಟ್ತಾ ಇರೋವಂಥದ್ದು. ತುಂಬ ಚೆನ್ನಾಗಿ ನಂಬಿದವರು ಮೋಸ ಮಾಡಿ, ಹಾಗೆ ನಮಗೆ ಯಾರೂ ನಮಗೇನು ಇದಕ್ಕೆ ಮನೆ ಕಟ್ಟೋಕ್ಕೆ ಏನು ಸಹಾಯ ಮಾಡಿಲ್ಲ, ಎಲ್ಲ ನಾವೇ ಮಾಡ್ಕೊಳ್ತಾ ಇರೋದು. ಸೊ ಹಾಗಾಗಿ ನಾವು ನಮ್ಗೆ ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಅಷ್ಟೇ ಅದ್ರ ತಕ್ಕಂತೆ ನಾವು ಮನೆ ಕಟ್ತಾ ಇರೋವಂಥದ್ದು. ಸೊ ನನ್ನ ಹಳೆ ವ್ಲಾಗ್ಸ್ ನೋಡಿದವ್ರಿಗೆ ಗೊತ್ತು, ನಮ್ಮ ಮನೇಲಿ ಇರೋದು ನಾನು ನನ್ನ ತಮ್ಮ ಅಂತ. ಸೊ ನಮಗೆ ಎಷ್ಟಾಗುತ್ತೆ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು, ನಾನು ಎಷ್ಟು ಲೋನ್ ತೊಗೊಳಕ್ಕೆ ಸಾಧ್ಯ ಆಯಿತು ಅಷ್ಟು ತನಕ ದುಡ್ಡು ತೊಗೊಂಡು ಇವಾಗ ಸ್ಲ್ಯಾಬ್ ತನಕ ಮುಗಿಸಿದ್ವಿ. ಬಟ್ ಇದ್ರ ಮೇಲೆ ನಮಗೆ ಕಟ್ಟೋಕ್ಕೆ ಅಥವಾ ಇನ್ನೂ ಇದು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ, ಇದು ಮನೆ ಕಂಪ್ಲೀಟ್ ಆಗಲಿ ಬೇಗ ಅಂತ ಎಲ್ಲರೂ ಬೇಡ್ಕೊಳ್ಳಿ. ನಾವು ಮಧ್ಯಾಹ್ನ ಅಲ್ಲಿ ಎಲ್ಲರಿಗೂ ಊಟ ಬಡಿಸಿ ನಾವು ಅಲ್ಲೇ ಮನೆ ಹತ್ರನೇ ಊಟ ಮಾಡ್ಕೊಂಡು ವಾಪಸ್ ಬರ್ತಾ ನಮ್ಮ ದೊಡ್ಡಮ್ಮನ ಮನೆ ಗದ್ದೆಗೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು, ಹಸಿರಾಗಿ ಗದ್ದೆ. ಸೊ ಅದರಲ್ಲಿ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆಲ್ರೆಡಿ ಇದ್ರದ್ದು ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ, ನೋಡಿರ್ಬೋದು ನೀವು. ಯಾರಾದರೂ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರೋದೇ ನನ್ನ ID, ಫಾಲೋ ಮಾಡ್ಕೋಬೋದು. ಸೊ ಕಮಿಂಗ್ ಬ್ಯಾಕ್ ಟು ಟುಡೇ ಏಪ್ರಿಲ್ 1. ಸೊ ಬೆಳಗ್ಗೆ ತಿಂದು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಕೂಡ ಅದೇ ಪಲಾವ್ನ ನಾನು ಅಮ್ಮ ತಿಂದು ಹೊರಟ್ವಿ ಈಗ ಹಾಸ್ಪಿಟಲ್ ಕಡೆಗೆ. ಸೊ ಹಾಸ್ಪಿಟಲಲ್ಲಿ ಒಂದಿನ ಉಳಿಬೇಕು, ಅದು ಶಿವಮೊಗ್ಗ ಹೋಗ್ತಾ ಇರೋದು ನಾವು ಟ್ರೀಟ್ಮೆಂಟ್ಗೆ ಚೂಸ್ ಮಾಡಿದ್ದು ಮ್ಯಾಕ್ಸ್ ಹಾಸ್ಪಿಟಲ್ಗೆ. ಹೇಳ್ದಂಗೆ ನಮ್ಮ ಅಮ್ಮಂಗೆ ಆಪ್ರೇಷನ್ ಮಾಡಿಸ್ಬೇಕು. ಸೊ ಹಾಗಾಗಿ ಶಿವಮೊಗ್ಗ ಹೋಗ್ತೀವಿ ಅಂತ ಸೊ ರೆಡಿ ಆಗಿದ್ದೀವಿ. ಹಾಗೆ ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂದರೆ, ನಾನು ಏಪ್ರಿಲ್ 1 ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ವಿಡಿಯೋ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಸೊ ಇದ್ರ ಮಧ್ಯ ಇದು ಕೂಡ ಇದೆ. ಸೊ ಇದನ್ನು ನಾನು ಡೈಲಿ ವ್ಲಾಗಲ್ಲಿ ಹಾಕೋಣ ಅಂತ. ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು ಮೇ ಬಿ. ಸೊ ಮುಂಚೆ ಕೂಡ ನಾವು ಮ್ಯಾಕ್ಸ್ ಹಾಸ್ಪಿಟಲಿಗೆ ಹೋಗ್ತಾ ಇರೋದು ಟ್ರೀಟ್ಮೆಂಟ್ಗೆ. ಮುಂಚೆ ಅಮ್ಮಂಗೆ ಒಂದ್ಸಲಿ ಹುಷಾರಿಲ್ದಿದ್ದ ಕೂಡ ಅಲ್ಲೇ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಬಂದಿದ್ವಿ. ಲಿಥೋಟ್ರಿಪ್ಸಿ ಮಾಡಿಸಿದ್ವಿ ಕಿಡ್ನಿ ಸ್ಟೋನ್ಗೆ. ಸೊ ಈ ಟೈಮ್ ಕೂಡ ಅದೇ ಮ್ಯಾಕ್ಸ್ನ ಚೂಸ್ ಮಾಡಿದ್ವಿ, ಬಿಕಾಸ್ ಒಳ್ಳೆ ಹಾಸ್ಪಿಟಲ್ಲು, ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅಂತ. ಇವಾಗ ರೆಡಿ ಆಗಿದ್ದೀವಿ, ಇವತ್ತು ಹೋಗಿ ಅಡ್ಮಿಟ್ ಆಗೋದು, ನಾಳೆ ಟ್ರೀಟ್ಮೆಂಟು ಅದು ಏನು ಸರ್ಜರಿ ಮಾಡ್ತಾರೆ ಅದಿರೋದು. ಏಪ್ರಿಲಲ್ಲಿ ತೊಗೊಂಡಿರೋ ಈ ಚಾಲೆಂಜನ್ನ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ಡೈಲಿ ವ್ಲಾಗ್ಸ್ ಅಲ್ಲದೇ ಇದ್ರ ಜೊತೆಗೆ ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ನಾನು ಮಧ್ಯದಲ್ಲಿ ಹಾಕ್ತಾ ಇರ್ತೀನಿ. ಜಸ್ಟ್ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಡೈಲಿ ವ್ಲಾಗ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಇರೋದು. ಸೊ ತುಂಬ ಜನ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ರಿ ಮನೆ ಬಗ್ಗೆ ಎಲ್ಲದೂ. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದು. ನಾವು ಮನೆ ಬಿಟ್ಟಿದ್ದೆಲ್ಲ ಸುಮಾರು 2-2:30 ಗಂಟೆ ಆಗಿತ್ತು. ಸೊ ಶಿವಮೊಗ್ಗ ರೀಚ್ ಆಗುವಷ್ಟರಲ್ಲಿ 4-4:30 ಆಗೋಗ್ಬಿಟ್ಟಿತ್ತು. ನೀವೇನಾದರೂ ಇನ್ಶೂರೆನ್ಸ್ ಮೂಲಕ ಹೋಗ್ತಾ ಇದ್ದೀರಾ ಅಂದರೆ ನೀವು ಇನ್ಶೂರೆನ್ಸ್ ಕಂಪ್ನಿಗೆ ಮುಂಚೆನೇ ಒಂದು ಕ್ಲೈಮ್ ಪ್ರೀ ಅಪ್ರೂವಲ್ ಕಳಿಸ್ಬೇಕಾಗಿರುತ್ತೆ. ಸೊ ನಾನು ಅದನ್ನು ಮುಂಚೆನೇ ಕಳಿಸ್ಕೊಂಡಿದ್ದೆ. ಒಂದು 2 ಡೇಸ್ ಮುಂಚೆನೇ ನಾನು ಡೀಟೇಲ್ಸ್ ಎಲ್ಲ ಹಾಸ್ಪಿಟಲ್ ಅವ್ರಿಗೆ ಹೇಳಿಬಿಟ್ಟು ಅವರು ಕಳಿಸಿದ್ರು. ಸೊ ಅವ್ರು ಕನ್ಫರ್ಮೇಷನ್ ಕೊಟ್ಟ ಮೇಲೆ ನಮಗೆ ಅವರು ಅಡ್ಮಿಟ್ ಮಾಡ್ಕೊಳ್ಳೋದು. ಸೊ ಡೈರೆಕ್ಟಾಗಿ ಹಾಗೆ ಮಾಡಬೇಕಂದ್ರೆ ತುಂಬ ಹೊತ್ತಾಗುತ್ತೆ. ಬಟ್ ನಾವು ಕೂಡ ಅದನ್ನೆಲ್ಲ ಮಾಡ್ಕೊಂಡಿದ್ದಕ್ಕೆ ಬೇಗ ಅಡ್ಮಿಟ್
ಆಗೋಕ್ಕೆ ಆಯಿತು. ಸೊ ಹಾಗೆ ಎಲ್ಲ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸೀದಾ ನಾವು ರೂಮ್ ಅಲಾಟ್ ಮಾಡೋಕ್ಕೆ ಲೈಕ್ ಅಡ್ಮಿಷನ್ಗೆ ಹೋದ್ವಿ. ಅಡ್ಮಿಷನ್ಗೆ ಹೋದ್ಮೇಲೆ ನೋಡ್ಬೋದು ಅಮ್ಮ ಕೂಡ ಎಲ್ಲಿದ್ದಾರೆ ನೋಡ್ತಾ ಇರ್ಬೋದು. ರೂಮ್ ಈ ಥರ ಇತ್ತು. ಸೊ ಸ್ಪೆಷಲ್ ವಾರ್ಡ್ ತೊಗೊಂಡಿರೋದಕ್ಕೆ ನಾವು ಸ್ವಲ್ಪ ಫೆಸಿಲಿಟೀಸ್ ಅಂದರೆ ಟಿ ವಿ ಇತ್ತು, ಹಾಗೆ ಸೆಪ್ರೇಟ್ ಒಂದು ರೂಮ್ ಇತ್ತು, ಅಟ್ಯಾಚ್ ವಾಶ್ರೂಮು. ಸೊ ಇದಾದಮೇಲೆ ರಾತ್ರಿ ಎಲ್ಲರೂ ಹೋದರು, ನಾನು ಅಮ್ಮ ಇಬ್ಬರೇ ಉಳ್ಕೊಂಡಿದ್ವಿ. ನಾನು ಅಮ್ಮಂಗೆ ಇಡ್ಲಿ ಕೊಡಿ ಏನಾದ್ರು ಸಾಫ್ಟ್ ಇರೋದು ಅಂತ ಹೇಳಿದರು. ಸೊ ಇಡ್ಲಿ ಕೊಟ್ಟು ನಾನು ದೋಸೆ ತಿಂದೆ. ಹಾಗೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಗುಗೆ ವಿಡಿಯೋ ಕಾಲ್ ಮಾಡಿದ್ವಿ. ಅವರು ಎಲ್ಲ ಕೇಳ್ತಾಯಿದ್ರು ನಾಳೆ ಎಷ್ಟೊತ್ತಿಗೆ ಆಪ್ರೇಷನ್ನು ಏನು ಹೇಳಿದರು ಅಂತ. ಸೊ ಇವನು ಮಾತಾಡ್ದ. ಇದಾದಮೇಲೆ ನಂತರ ನಾನು ಅಮ್ಮಂಗೆ ಫ್ರೂಟ್ಸ್ ಏನಾದರೂ ತಿಂತಾರೆ ಅಂತ ಅಂದ್ಬಿಟ್ಟು ಇನ್ಸ್ಟಾಮಾರ್ಟಲ್ಲಿ ಫ್ರೂಟ್ಸ್ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ದೆ. ಬಟ್ ಅವ್ರು ಏನೂ ಬೇಡ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು ಆಲ್ರೆಡಿ ಕೈಗೆ ಅದೆಲ್ಲ ಹಾಕಿದ್ರು ಆಗಲೇ ಇದನ್ನ ಟಿಪ್ಸ್ ಎಲ್ಲ ಕೊಡೋಕ್ಕೆ. ಸ್ವಲ್ಪ ಟಿ ವಿ ನೋಡಿದ್ವಿ, ಆಮೇಲೆ ಹಾಗೆ ಮಲ್ಕೊಂಡ್ವಿ ರಾತ್ರಿ. ನೆಕ್ಸ್ಟ್ ಡೇ ಅಂದರೆ ಏಪ್ರಿಲ್ 2ನೇ ತಾರೀಕು ಅಮ್ಮಂಗೆ ಆ್ಯಕ್ಚುಲಿ ಏನು ತಿನ್ನಬಾರ್ದು, ನೀರು ಸಹ ಕುಡಿಬಾರ್ದು ಅಂದಿದ್ರು. ಅವರಿಗೆ ಒಂದು 10 ಗಂಟೆ ಹಾಗೆ ಕರ್ಕೊಂಡು ಹೋದರು ಲೇಕಲ್ಲಿ ಇದ್ರ ಹತ್ರ OT ಹತ್ರ. ನಾನು ಕೂಡ ತಿಂಡಿ ತಿಂದಿರಲಿಲ್ಲ ಅಮ್ಮನ ಕರ್ಕೊಂಡು ಹೋಗೋ ತನಕ. ಅವ್ರು ಹೋದ್ಮೇಲೆ ನಾನೊಂದು ಪ್ರೋಟೀನ್ ಬಾರ್ ತಿಂದೆ. ಆಮೇಲೆ ಅಮ್ಮಂಗೆ ಕರ್ಕೊಂಡು ಹೋದ್ಮೇಲೆ ತುಂಬ ಒಂಥರ ಟೆನ್ಷನ್ ಆಗ್ತಾಯಿತ್ತು ಎಷ್ಟೊತ್ತು ತಿನ್ನು ಅಂತ. ಆಮೇಲೆ ಮೇಲ್ಗಡೆ ಅಲ್ಲಿ ವೇಟಿಂಗ್ ರೂಮ್ ಇತ್ತು, ಅಲ್ಲಿ ನಮಗೆ ವೇಟ್ ಮಾಡೋಕ್ಕೆ ಹೇಳಿದರು. ಪೇಷಂಟ್ ಹೆಸರುಗಳನ್ನ ಕರಿತಾ ಇದ್ರು. ಆಮೇಲೆ ಹಾಗೆ ನನ್ನ ಅಂಕಲ್ ಮತ್ತು ತಮ್ಮ ಬಂದರು. ಅವ್ರು ಬಂದಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಹೋದೆ. ಬಟ್ ಆದರೆ ಮತ್ತೆ ಇಲ್ಲಿ ಕಾಲ್ ಬಂತು, ಅದು ಯಾವುದೋ ಡಾಕ್ಯುಮೆಂಟ್ ಬೇಕು ಅಂತ. ಸೊ ಹಾಗಾಗಿ ನನ್ನ ತಮ್ಮಂಗೆ ಆರ್ಡ್ರ್ ಏನಾದ್ರು ತೊಗೊಂಬ ಅಂತ ಹೇಳಿದೆ. ಅವ್ನು ತೊಗೊಂಬಂದ, ದೋಸೆ ತಿಂದೆ ನಾನು ತಿಂಡಿ. ಇದಾದಮೇಲೆ ಮತ್ತೆ ನಾವು ವೇಟಿಂಗ್ ರೂಮಲ್ಲಿ ಹೋದ್ವಿ. ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಒಬ್ಬರು ಅಂಕಲ್ಲು, ಅವ್ರ ಹತ್ರ ಕೀಪ್ಯಾಡ್ ಫೋನ್ ಇತ್ತು. ನಾನು ಅವ್ರು ನೋಡ್ತಾ ನನಗೆ ನಮ್ಮ ಪಪ್ಪನ ಹತ್ರನೂ ಅದೇ ಥರದ ಫೋನ್ ಇತ್ತು ಅಂತ ಸ್ವಲ್ಪ ನೆನ್ಪು ಮಾಡಿಕೊಂಡೆ. ಅವ್ರು ನನಗೆ ಯಾರಿಗೂ ಕಾಲ್ ಮಾಡಿಕೊಡು ಅಂತ ಕೂಡ ಹೇಳಿದರು. ಅದನ್ನ ಯೂಸ್ ಮಾಡ್ತಾ ನಂಗೆ ಅದೆಲ್ಲ ನೆನಪಾಯಿತು. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಈಗ ನಮ್ಮ ಪೇಷಂಟ್ ಹೆಸರುಗಳನ್ನ ಲೈಕ್ ಗೀತಾ ಕಡೆಯವರು, ರಮ್ಯಾ ಕಡೆಯವರು ಅಂತ ಕರಿತಾಯಿದ್ರು. ಅವರು ಆ್ಯಕ್ಚುಲಿ ರವಿಕುಮಾರ್ ಕಡೆಯವರಾಗಿದ್ದರು. ಸೊ ನಮ್ಮ ಪಪ್ಪನ ಹೆಸರು ಕೂಡ ಅದೇ ಆಗಿರೋದ್ರಿಂದ ನನಗೆ ಓಕೆ, ನಾನು ಹಂಗೆ ಯೋಚನೆ ಮಾಡಿದ್ದಕ್ಕೆ ಈ ಥರ ಆಯಿತು ಅನ್ನೋ ಥರ ಅನಿಸ್ತು. ಹಾಗೆ ಅಲ್ಲಿ ಟಿ ವಿ ಕೂಡ ಹಾಕಿದ್ರು. ಟಿ ವಿಯಲ್ಲಿ ನೋಡಿದ್ರೆ ನಮ್ಮ ಶಿವಮೊಗ್ಗ ಸಾಗರದ್ದೇ ನ್ಯೂಸು. ಇದನ್ನು ನೋಡಿ ಕೂಡ ನನಗೆ ಶಾಕ್ ಆಯಿತು. ಹಾಗೆ ಸ್ವಲ್ಪ ನನಗೆ ಟೆನ್ಷನ್ ಕೂಡ ಆಗ್ತಾಯಿತ್ತು. ಬಿಕಾಸ್ ಅಮ್ಮ ಹೋಗಿ ಸುಮಾರು ಹೊತ್ತಾಗಿತ್ತು, ಆಲ್ಮೋಸ್ಟ್ 1 ಗಂಟೆ ಮಧ್ಯಾಹ್ನ ಆಗಿದ್ರು ಅವ್ರ ಹೆಸರು ಕರೆದೇ ಇರಲಿಲ್ಲ. ಇಷ್ಟೊತ್ತು ಬೇಕಾ ಸರ್ಜರಿ ಮಾಡೋಕ್ಕೆ ಅಂತ ತುಂಬ ಒಂಥರ ಟೆನ್ಷನ್ ಆಗ್ತಾಯಿತ್ತು. ಹೀಗೆ 2 ಗಂಟೆ ಆಯಿತು. 1 ಗಂಟೆ ನೋಡಿದೆ, 2 ಗಂಟೆ ನೋಡಿದೆ. ನಾನು ಪದೇ ಪದೇ ಕೇಳ್ತಾ ಇದ್ದೆ ಅಲ್ಲಿ. ಬಟ್ ಅವರು ಇಲ್ಲ, ಅದಾದರೆ ನಾವು ನಿಮಗೆ ಕರಿತೀವಿ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ರು. ಆ್ಯಕ್ಚುಲಿ ನಾನು ವ್ಲಾಗ್ ಮಧ್ಯದಲ್ಲಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಹಾಸ್ಪಿಟಲ್ ಬೆಳಗ್ಗೆ ತೋರಿಸಿದ್ನಲ್ಲ, ಅವ್ರನ್ನ ಕರ್ಕೊಂಡು ಹೋದರು ಆಪ್ರೇಷನ್ ಅಥವಾ ಸರ್ಜರಿ ಮಾಡಲಿಕ್ಕೆ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಚೂಸ್ ಮಾಡಿದರು. ಓಪನ್ ಸರ್ಜರಿ ಬೇಡ, ಅದ್ರಲ್ಲಿ ಜಾಸ್ತಿ ಪೇಯ್ನ್ ಆಗುತ್ತೆ ಅಂತ. ಒಂದು 10-10:30 ಕರ್ಕೊಂಡು ಹೋದರು. ಅಲ್ಲಿ ಸ್ವಲ್ಪ ಹೊತ್ತು ಒಳಗಡೆ ಅಲ್ಲೇ ಇದ್ದರು. ಆಮೇಲೆ ನಮಗೆ ಬಿಡಲಿಲ್ಲ. ಅದಾದಮೇಲೆ ಒಂದು 11:30 11 o'clock ಅದು OPT ಅಂತನೋ OT ಅಂತ ಹೇಳ್ತಾರಲ್ಲ, OT. ಸೊ ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋಗಿ ನಮಗೆ ಅಲ್ಲಿ ವೇಟ್ ಮಾಡೋಕ್ಕೆ ಹೇಳಿದರು ರೂಮಲ್ಲಿ. ಸೊ ತುಂಬ ವೇಟ್ ಮಾಡಿ ನಮ್ಮ ಅಮ್ಮನ ಹೆಸರು ಕರಿತಾನೆ ಇರಲಿಲ್ಲ. ಲೈಕ್ ಆಮೇಲೆ ಈ ಥರ ಹೇಳ್ತಾಯಿದ್ರು, ಗೀತಾ ಕಡೆಯವರು, ಅವ್ರ ಕಡೆಯವರು ಅಂತ. ಸೊ ನಮ್ಮಮ್ಮನ ಹೆಸರು ಕರೆದೇ ಇಲ್ಲ 2 o'clock ತನಕ. ನನಗಂತೂ ತುಂಬ ಟೆನ್ಷನ್ ಆಗಿತ್ತು. ಆಮೇಲೆ ಹಾಗೂ ಕರೆದ್ರು 2:40 ಕರೆದ್ರು. ನಮ್ಗೆ ಹೋಗಿ ನೋಡ್ಕೊಂಬಂದ್ವಿ. ಲೈಕ್ ಬಿಡಲ್ಲ ಅಲ್ಲಿ ಒಬ್ಬರನ್ನ ಒಂದೇ ಸತಿ, ಅದು ಮಾಸ್ಕು, ಅವ್ರು ಕೊಡೋ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗಬೇಕು. ಅಮ್ಮ ಆ್ಯಕ್ಚುಲಿ ತುಂಬ ಅಳ್ತಾಯಿದ್ರು, ತುಂಬ ಪೇಯ್ನ್ ಆಗ್ತಾಯಿದೆ, ಹೊಟ್ಟೆ ನೋವ್ತಾ ಇದೆ ಅಂತ. ಅಂದರೆ ಫುಲ್ ಎಲ್ಲ ಇದು ಹಾಕಿದ್ರು. ಸೊ ನನಗೆ ಅಂದರೆ ಅದಾದಮೇಲೆ ನಂಗೆ ಏನೂ ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ನಿಮಗೆ ಗೊತ್ತು, ಜಸ್ಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಮಾಡೋಣ ಇದನ್ನು ಅಂತ ಮಾಡ್ತಾಯಿದ್ದೆ. ಬಟ್ ಈ ಥರ ಸಿಚುವೇಷನಲ್ಲಿ ವ್ಲಾಗ್ ಮಾಡೋದು ಅದೆಲ್ಲ ತುಂಬ ಕಷ್ಟ. ಸೊ ಇವಾಗ ನಮ್ಮ ದೊಡ್ಡಮ್ಮ ಹೋಗಿದ್ದರು. ಸೊ ಅವ್ರ ಹತ್ರ ಸ್ವಲ್ಪ ನೋವು ಕಡಿಮೆ ಆಗಿದೆ ಅಂತ ಹೇಳಿದರು. ಆ್ಯಕ್ಚುಲಿ ನೋವಿಗೆ ಅದು ಪೇನ್ ಕಿಲ್ಲರ್ಸ್ದು ಡ್ರಿಪ್ಪಲ್ಲೇ ಹಾಕ್ತಾರೆ. ಅದು ಆಲ್ರೆಡಿ ನಾನು ಕೇಳಿದೆ, ಅವ್ರಿಗೆ ತುಂಬ ನೋವ್ತಾ ಇದೆ ಅಂತ, ಏನಾದರೂ ಇಂಜೆಕ್ಷನ್ ಅಥವಾ ಪೇನ್ ಕಿಲ್ಲರ್ಸ್ ಕೊಡಿ ಅಂದಾಗ, ಇಲ್ಲ ಆಲ್ರೆಡಿ 3 ಕೊಟ್ಟಿದ್ದೀವಿ, ಡಾಕ್ಟರ್ ಹೇಳಿದ್ದಾರೆ, ಅಲ್ಲೊಂದು ಕೊಟ್ಟಿದ್ದಾರೆ, ನಾವು 2 ಕೊಟ್ಟಿದ್ದೀವಿ, ಇನ್ನೂ ಜಾಸ್ತಿ ಪೇನ್ ಕಿಲ್ಲರ್ಸ್ ಹಾಕೋಕ್ಕಾಗಲ್ಲ, ಅದು ಸ್ವಲ್ಪ ನೋವು ಆಗೇ ಆಗುತ್ತೆ ಅಂತ ಹೇಳಿದರು. ಮತ್ತು ಫುಡ್ಡು ತಿಂದಿಲ್ಲ ಅವ್ರು ಬೆಳಗ್ಗೆಯಿಂದ. ಈಗ ಸಂಜೆ 8 ಗಂಟೆಗೆ ಊಟ ಅಥವಾ ಏನಾದರೂ ಲೈಟಾಗಿರೋದು ಕೊಡ್ಬೋದಂತೆ.
ಈ ಗ್ಲೂಕೋಸ್ ಹಾಕಿದ್ದಾರೆ. ಅದೇ ನೋಡಿ, ನಾನು ಹೇಳೋದಿಷ್ಟ ಎಲ್ಲರಿಗೂ, ಈ ಪೇಯ್ನು ಇದೆಲ್ಲನೂ ಅನುಭವಿಸೋಕ್ಕಿಂತ ತುಂಬ ತುಂಬ ಕೇರ್ಫುಲ್ಲಾಗಿರಿ. ತುಂಬಾ ಹೆಲ್ತ್ ಬಗ್ಗೆ ಗಮನ ಕೊಡಿ. ಬೇಕಾಬಿಟ್ಟು ಕೇರ್ ಮಾಡದೇ ಇರೋದು, ಅಥವಾ ಏನೋ ಒಂದು ಸ್ವಲ್ಪ ನೋವಾದರೂ ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಳ್ಳಿ. ನಮ್ಮಮ್ಮಂಗೆ ನಾವು ಸ್ಟಾರ್ಟಿಂಗಲ್ಲೇ ತೋರಿಸಿರೋದಕ್ಕೆ ಇವಾಗ ಸ್ವಲ್ಪದ್ರಲ್ಲೇ ಆಗ್ತಾಯಿದೆ. ಅಂದರೆ ಸ್ವಲ್ಪದ್ರಲ್ಲೇ ಅಂದರೆ ಓಕೆ, ಇನ್ನು ಜಾಸ್ತಿ ತುಂಬ ಏನು ಪ್ರಾಬ್ಲಮ್ ಅಷ್ಟೊಂದು ಆಗಲಿಲ್ಲ. ಬಟ್ ಆದರೆ ಅವ್ರಿಗೆ ಪೇಯ್ನ್ ಇದೆ, ಅದು ಪೇಯ್ನ್ ಇದ್ದೇ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ, ಈ ಥರ ಯಾರಿಗಾದ್ರೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಸೊ ಯಾರು ನಮ್ಮವರು, ಲೈಕ್ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಅಂದರೆ ಈಗ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಂಕಲ್ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ನನ್ನ ಫ್ರೆಂಡ್ ಆಗಿರ್ಬೋದು, ಎಲ್ಲರೂ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನಾನು ನಿನ್ನೆ ಉಳ್ಕೊಂಡಿದ್ದೆ, ಇವತ್ತು ಬೆಳಗ್ಗೆ ನನ್ನ ತಮ್ಮ ಅಂಕಲ್ ಬಂದಿದ್ದರು. ಸೊ ಅದೇ ಈ ಥರ ಹೆಲ್ಪ್ ಮಾಡಿದಾಗ ನಮಗೂ ಒಂದು ಧೈರ್ಯ ಸಿಗುತ್ತೆ. ಫೈನಾನ್ಷಿಯಲಿನೇ ಹೆಲ್ಪ್ ಮಾಡಬೇಕಂತ ಇಲ್ಲ, ಈ ಥರ ಸಪೋರ್ಟ್ ಸಿಗುತ್ತೆ. ಹಾಗೆ ಯಾರೆಲ್ಲ ಲೈಕ್ ಇವಾಗ ನೀವು ಚೆನ್ನಾಗಿ ಓದಿ ಒಂದು ಜಾಬ್ ತೊಗೊಂಡು ನಿಮ್ಮ ಪೇರೆಂಟ್ಸ್ನ ಲೈಕ್ ಇವಾಗ ನೋಡಿ, ನಮ್ಮ ಅಮ್ಮಂಗೆ ಒಳ್ಳೆ ಟ್ರೀಟ್ಮೆಂಟ್ ಯಾವುದು ಅದನ್ನು ಚೂಸ್ ಮಾಡಿ ನಾನು ಕೊಡಿಸ್ಬೋದು. ಸೊ ಆ ಥರ ಇರಬೇಕಂದ್ರೆ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕು. ಸೊ ನಾನೇನೋ ತುಂಬ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀನಿ ಅಂತಲ್ಲ, ಅಂದರೆ ತುಂಬ ದುಡ್ಡಿದೆ ಅಂತ ನಿಜವಾಗ್ಲೂ ಇಲ್ಲ. ಬಟ್ ಸ್ಟಿಲ್ ಅಟ್ಲೀಸ್ಟ್ ನಾನೊಂದು ಓದಿ ಏನೋ ಒಂದು ಕೆಲಸ ತೊಗೊಂಡಿದ್ದಕ್ಕೆ ಇದು ಆಗ್ತಾಯಿದೆ. ಸೊ ಅದೇ ಇಂಪಾರ್ಟೆಂಟು. ಸೊ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಬೇರೆ ಏನು ನೀವು ತೊಗೊಳ್ದೇ ಇದ್ದರೂ, ಏನೋ ನೋಡದೇ ಇದ್ದರೂ ಪರವಾಗಿಲ್ಲ, ಜಸ್ಟು ನೀವು ಚೆನ್ನಾಗಿ ಓದಿ ಒಂದು ಜಾಬ್ ತೊಗೊಳ್ಳಿ, ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಏನೇ ಒಂದು ಪ್ರಾಬ್ಲಮ್ ಆದರೂ ನೀವು ಯಾರನ್ನೋ ಹೋಗ್ಬಿಟ್ಟು ಕೇಳಬೇಕಾಗಿಲ್ಲ, ದುಡ್ಡು ಕೊಡಿ ಅಥವಾ ನಾವು ಇಲ್ಲ ಯಾವುದೋ ಲೈಕ್ ಬೇರೆ ಹಾಸ್ಪಿಟಲಿಗೆ ಕಡಿಮೆ ಖರ್ಚು ಯಾವುದ್ರಲ್ಲಾಗುತ್ತೆ ಅನ್ನೋದನ್ನು ಚೂಸ್ ಮಾಡೋಕ್ಕೆ ಬೇಡ. ಜಸ್ಟ್ ಯಾವುದು ಒಳ್ಳೆಯದು ನಿಮ್ಮ ಪೇರೆಂಟ್ಸಿಗೆ ಅದನ್ನು ಚೂಸ್ ಮಾಡ್ಬೋದು. ಹಾಗೆ ಪೇರೆಂಟ್ಸು ತುಂಬ ಕೆಲಸ ಮಕ್ಳಿಗೋಸ್ಕರ ದುಡಿಯೋದು ಕಷ್ಟ ಅಂತ ಅಂದ್ಬಿಟ್ಟು ತೀರಾ ನೀವು ನಿಮ್ಮ ಬಾಡಿನ ಕೇರ್ ಮಾಡ್ದೇ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ನಮ್ಮಮ್ಮಗೂ ನಾನು ತುಂಬ ಹೇಳ್ತೀನಿ, ಅಂದರೆ ಬೇಡ ಮನೆಯಲ್ಲೇ ಇರು, ರೆಸ್ಟ್ ಮಾಡು ಅಂತ. ಅವರು ಇಲ್ಲ ವರ್ಕ್ ಮಾಡಬೇಕು ಅಂತ. ಸೊ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಅಂದರು ಡಾಕ್ಟ್ರು ನಿನ್ನೆ, ಬಟ್ ಅವ್ರ ಪೇನ್ ಇದೆ ಅಂತಿದ್ದಾರೆ. ಇನ್ ಕೇಸ್ ಅವ್ರಿಗೆ ಪೇನ್ ಏನಾದರೂ ಜಾಸ್ತಿ ಇದೆ ಅಂತ ಅಂದರೆ ನಾಳೆಲ್ಲ ನಾಡ್ದು ಡಿಸ್ಚಾರ್ಜ್ ಮಾಡ್ತೀವಿ. ನಾನೇ ಹೇಳ್ತೀನಿ ಒಂದಿನ ಇದ್ದು, ಮತ್ತು ಹೋದ್ಮೇಲೆ ಪೇಯ್ನ್ ಜಾಸ್ತಿ ಇದೆ ಅಂದಾಗ ನಮಗೆ ಏನೂ ಮಾಡೋಕ್ಕಾಗಲ್ಲ ಮನೇಲಿ. ಈಗ ನಾನು ಇನ್ ಕೇಸ್ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಒಂದಿಷ್ಟು ಕ್ಲಿಪ್ಸ್ ತೊಗೊತೀನಿ. ಸೊ ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು ಎಲ್ಲ ವೀಡಿಯೋಸ್ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೇ, ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಮ್ಮನ್ನ ಈವ್ನಿಂಗ್ ಅಷ್ಟರಲ್ಲಿ ವಾರ್ಡ್ಗೆ ಕರ್ಕೊಂಬಂದರು. ಸೊ ನಮ್ಮ ಅಮ್ಮನ ನೋಡೋಕ್ಕೆ ನಮ್ಮ ಅಕ್ಕ ಬಾವ ಹಾಗೆ ನಮ್ಮ ದೊಡ್ಡಮ್ಮ ನನ್ನ ಜೊತೆಗೆ ಉಳ್ಕೊಳಕ್ಕೆ ಬಂದಿದ್ದರು. ಸೊ ಇವರೆಲ್ಲ ಬಂದಿದ್ದಕ್ಕೆ ನಮ್ಮ ಅಮ್ಮಂಗೂ ಸ್ವಲ್ಪ ಮೂಡ್ ಚೇಂಜ್ ಆಯಿತು, ಸ್ವಲ್ಪ ನೋವು ಕೂಡ ಕಡಿಮೆ ಆಯಿತು ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ನನ್ನ ಅಕ್ಕನ ಮಗನ ಕರ್ಕೊಂಡು ಅವನು ಸ್ವಲ್ಪ ನನ್ನ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಹಾಗೆ ಅವನ ಜೊತೆ ನಾನು ಲಿಫ್ಟಲ್ಲೆಲ್ಲ ಹೋಗಿ ಬಂದೆ. ಹಾಗೆ ಊಟ ಕೂಡ ಎಲ್ಲರಿಗೂ ತೊಗೊಂಡು ಬಂದೆ. ನಾನು ಯೂಶ್ವಲಿ ಶಿವಮೊಗ್ಗದಲ್ಲಿದ್ದಾಗ ಆರ್ಡರೇ ಮಾಡ್ತೀನಿ, ಬಿಕಾಸ್ ನಮಗೆ ಹೋಗಿ ಅಲ್ಲಿ ತೊಗೊಂಡು ಬರೋಕ್ಕೂ ಆಗೋಲ್ಲ. ಮತ್ತು ನನಗೆ ಸ್ವಲ್ಪ ಆಫರ್ ಏನಾದ್ರು ಇದ್ದರೆ ಇದರಲ್ಲೇ ಕಡಿಮೆ ಅಂತ ಫೀಲ್ ಆಗುತ್ತೆ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ. ಹಾಗಾಗಿ ನಾವು ಅಡ್ಮಿಟ್ ಆಗಿದ್ದು ಏಪ್ರಿಲ್ 1ಗೆ, ಏಪ್ರಿಲ್ 2ಗೆ ಸರ್ಜರಿ ಅಥವಾ ಆಪ್ರೇಷನ್ ಇತ್ತು. ಸೊ ಏಪ್ರಿಲ್ 3ಗೆ ಡಿಸ್ಚಾರ್ಜ್ ಮಾಡಿದ್ರು. ನಾವು ಇರ್ತೀವಿ ಅಂತ ಅಂದ್ರೂ ಲೈಕ್ ಇಲ್ಲ, ಅದು ನೋವು ಇದ್ದೇ ಇರುತ್ತೆ ಒಂದು 7 ಡೇಸ್ ಅಂತ. ಸೊ 7 ಡೇಸ್ ಆದಮೇಲೆ ಮತ್ತೆ ಬರೋಕ್ಕೆ ಹೇಳಿದ್ದಾರೆ, ಸ್ಟಿಚಸ್ ಅದು ಕ್ಲಿಪ್ಸ್ ಥರ ಹಾಕಿದ್ದಾರೆ. ಸೊ ಅದನ್ನು ತೆಗಿಯೋಕ್ಕೆ ಈ ವಿಡಿಯೋ ಎಡಿಟ್ ಮಾಡ್ತಾ ಅಮ್ಮನೂ ಅಷ್ಟೇ ಸ್ವಲ್ಪ ರಿಕವರಿ ಆಗ್ತಾ ಇದ್ದಾರೆ, ಟೈಮ್ ತೊಗೊಳ್ತಾ ಇದ್ದಾರೆ. ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದು ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಶ್ರೀ ಕೃಷ್ಣ.